ಇವತ್ತು ಪ್ರಪಂಚದಲ್ಲಿ ನನಗೆ ಏನೇ ಕಷ್ಟ ಇದ್ರೂ ಇದೊಂದು ಎಸ್ಕೇಪ್ ಹಾಗೂ ಇದೆ ನನ್ನ ಮನೆ, ಮ್ಯೂಸಿಕೇ ನನ್ನ ಮನೆ. ಸೋ ಬ್ಯೂಟಿಫುಲ್ ರೀ. ಅಂದರೆ ಭಾಳ ನೋಡಿ, ಎಲ್ಲಿಂದನೋ ಯಾರೋ ಒಬ್ರು ವ್ಯಕ್ತಿ ಬರ್ತಾರೆ, ಆಲ್ಮೋಸ್ಟ್ ನೀವು ಏಂಜಲ್ ಥರ ಅವ್ರು ಬಂದು ಏನೋ ಒಂದು ಸಣ್ಣ ಚಾಲೆಂಜ್ ಆಗ್ತಾರೆ, ಅದರಿಂದ ಒಂದು ದೊಡ್ಡ ತಿರುವು ಸಿಗುತ್ತೆ ನಿಮ್ಮ ಲೈಫ್. ಅದರಿಂದ ನೋಡಿ ಈ ಥರ ಇಷ್ಟು ಜನ ನಿಮ್ಮನ್ನು ಲವ್ ಮಾಡ್ತಾರೆ ಬಿಕಾಸ್ ಒನ್ ಸ್ಮಾಲ್ ಚಾಲೆಂಜ್ ಸಮ್ವೇರ್ ಇನ್ ಕಾಲೇಜ್. ಸೋ ಬ್ಯೂಟಿಫುಲ್. ನಿಮ್ಮ ಮನೇಲಿ ಇನ್ನೊಂದು ಗಿಟಾರ್ ಇತ್ತಲ್ಲ ಸರ್, ನೀವು ಪ್ರಾಕ್ಟೀಸ್ ಮಾಡೋಂಥ ಗಿಟಾರು? ಅಯ್ಯೋ, ಇದು ಈ ಗಿಟಾರ್, ಈ ಥರ ಒಂದು ಗಿಟಾರ್ ಮನೇಲಿ ಇಟ್ಕೊಂಡು ನೀವು ಪೋಸ್ ಎಲ್ಲ ಹೆಂಗೆ ಕೊಡೋದು, ಯಾವ ಥರ ಕೊಡೋದು ಅಂತೆಲ್ಲ ಮಾಡ್ತಿದ್ರಂತಲ್ಲ ಸರ್? ನಮಗೆ ಹೇಳ್ಕೊಡಿ ಸರ್, ನಾವು ಹೀರೋಸ್ ಇಟ್ಟ ಬಂದಾಗ ನಾವು ಗದೆ ತರ ಈ ತರ ನಿಂತ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಳ್ಳೋದು, ಹೆಂಗ್ ಪೋಸ್ ಕೊಡೋದು, ಹೆಂಗ್ ಪೋಸ್ ಕೊಡೋದು, ಹೆಂಗ್ ಕಾಣಿಸ್ತೀನಿ ಅಂತ ನೋಡೋದು, ಹಿಂಗ್ ನಿಂತ್ಕೊಳ್ಳೋದು, ಹಂಗ್ ನಿಂತ್ಕೊಳ್ಳೋದು, ಏರ್ ಗಿಟಾರಿಂಗ್ ಮಾಡ್ಕೊಂಡು ತಲೆಲೇ ಒಂದ್ ಯಾವ್ದೋ ಒಂದು ಹಾಡು ಓಡಿಸೋದು. ನೋಡಿ ಜೆಫ್ರಿ ನೋಡ್ತಾ ಇರ್ಬೋದು ಈ ಕಾರ್ಯಕ್ರಮನ, ನಿಮ್ ಗಿಟಾರ್ ಇಟ್ಕೊಂಡು ಒಂದು ಹಾಡು ಹಾಡೇ ಬಿಡಿ. ರೈಟ್, ಈ ತರ ಒಂದು ಚಾಲೆಂಜ್ಗೋಸ್ಕರ ಒಂದು ಗಿಟಾರ್ ನುಡ್ಸಕ್ ಶುರು ಮಾಡ್ತೀರಿ, ಯು ಬಿಕಮ್ ಅನ್ ಎಕ್ಸ್ಪರ್ಟ್ ಇನ್ ದಟ್. ಇದನ್ನ ಒಂದು ಬ್ಯಾಂಡ್ ಮಾಡ್ಬೋದು ಅಂತ ಅನ್ಸಿದ್ ಯಾವಾಗ, ಯಾವ ಏಜ್ ಅಲ್ಲಿ, ಎಲ್ಲಿ ಶುರು ಆಯ್ತದು? ಗಿಟಾರ್ ಹಿಡಿದ್ಮೇಲೆ ಒಬ್ಬನೇ ಹಾಡೋದು. ಆಗ್ಲೇ ಸುಮಾರು ಬ್ಯಾಂಡ್ಗಳು ಮೈಸೂರಿನಲ್ಲಿ ಶುರು ಆಗಿತ್ತು. ಸೊ ಅದನ್ನ ನೋಡಿ ಬ್ಯಾಂಡ್ ಮಾಡ್ಬೋದು ಅನ್ನೋ ಒಂದು ಆಸೆ ಇತ್ತು. ಆಮೇಲೆ ನನಗೆ ಒಬ್ಬ ಫ್ರೆಂಡ್ ಸಿಕ್ದ, ವಿಶ್ವಜಿತ್ ಅಂತ. ಅವ್ನು ಬೇಸ್ ಗಿಟಾರ್ ನುಡಿಸ್ತಾ ಇದ್ದ. ಅವ್ನ ಮನೆಯಲ್ಲೇ ಇನ್ನೊಬ್ಬ ತುಂಬಾನೇ ಒಳ್ಳೆ ಗಿಟಾರಿಸ್ಟು, ವಿನೋದ್ ವಾಸುದೇವನ್ ಅಂತ. ಆಮೇಲೆ ಮಾರ್ಕ್ ಅಂತ ಒಬ್ರು ಡ್ರಮ್ಮರ್ ಇದ್ರು, ಈಗ ಬಹಳ ಒಳ್ಳೆ ಡ್ರಮ್ಮರ್ ಆವಾಗಿನ ಕಾಲದಲ್ಲಿ. ಸೊ ನಾವು 4 ಜನ ಸೇರಿ ಒಂದು ಬ್ಯಾಂಡ್ ಮಾಡ್ಕೊಂಡ್ವಿ, ಎಕ್ಲಿಪ್ಸ್ ಅಂತ. ಆಪ್ಟೆಕ್ ಅವ್ರದ್ದು ಒಂದು ಆನ್ಯುವಲ್ ಡೇ ಫಂಕ್ಷನ್ಗೆ ಬ್ಯಾಂಡ್ ಬೇಕಿತ್ತು. ಸೊ ನಾವು ಹೋಗ್ಬಿಟ್ಟು, ನಾವು ಒಂದು ಬ್ಯಾಂಡ್ ಅಂತ ನಾನು ವಿಶ್ವ ಹೋಗಿ ಮಾತಾಡ್ಬಿಟ್ಟು, ವಿ ವಿಲ್ ಪರ್ಫಾರ್ಮ್ ಫಾರ್ ಯುವರ್ ಆನ್ಯುವಲ್ ಡೇ ಅಂತ ಮಾತಾಡಿ 3,000ಕ್ಕೆ ಅವತ್ತು ಒಪ್ಪಂದ ಆಗಿತ್ತು. ಸೊ ಒಂದು ವಾರ ಪ್ರಾಕ್ಟೀಸ್ ಮಾಡಿದ್ದು, ಇನ್ನೇನು ಪ್ರೋಗ್ರಾಮ್ ಕೊಡ್ಬೇಕು. ಅನ್ಫಾರ್ಚುನೇಟ್ಲಿ ಅಪ್ಪ ತೀರ್ಕೊಂಡ್ರು ಬೆಳಗ್ಗೆ. ನಾನು ಆಕ್ಚುಲಿ ಆಪ್ಟೆಕ್ನಲ್ಲಿ ಅವಾಗ ಅವತ್ತಿನ ದಿವಸದ ಪ್ರೋಗ್ರಾಮ್ ಬಗ್ಗೆ ಮಾತಾಡೋಕ್ಕೆ ಅಂತ ಕೂತಿದ್ದೆ ಆಪ್ಟೆಕ್ ಆಫೀಸ್ನಲ್ಲಿ. ನನ್ನ ಕ್ಲಾಸ್ಮೇಟ್ಗಳು, ಇನ್ಫ್ಯಾಕ್ಟ್ ರಾಜೇಶ ಬಂದ, ಯಾಕೆಂದರೆ ಅವನಿಗೆ ಗೊತ್ತಿತ್ತು ನಾನು ಎಲ್ಲಿರ್ತಿದ್ದೆ ಅಂತ. ಅಪ್ಪಂಗೆ ಹುಷಾರಿಲ್ಲ ಅಂತಂದ್ರು, ಅಮ್ಮ ಕರೆದಿದ್ದಾರೆ ಮನೆಗೆ ಬರ್ಬೇಕಂತೆ ಅಂತ. ನನಗೆ ಇಟ್ಸ್ ಅಮೇಝಿಂಗ್, ಆವಾಗಲೇ ನನಗೆ ಒಂಥರ ಅರ್ಥ ಆಗೋಯ್ತು, ಅಪ್ಪ ಹೋಗ್ಬಿಟ್ಟಿದ್ದಾರೆ. ಮನೆಗೆ ಹೋಗುವಾಗ ಆಗಲೇ ಮನೆ ಆಚೆ ಬೆಂಕಿ ಇಟ್ಬಿಟ್ಟಿದ್ರು. ಸೊ ಆಸ್ ಸೂನ್ ಐ ರಿಯಲೈಸ್ ಅಪ್ಪ ಹೋಗ್ಬಿಟ್ಟಿದ್ದಾರೆ ಅಂತ. ಸೊ ಮನೇಲಿ ಅಮ್ಮ ಕೂತಿದ್ರು, ಅಮ್ಮ ಅಳ್ತಾ ಇದ್ರು. ಇವತ್ತಿಗೂ ನಾನು ಯಾಕೆ ನಂಗೆ ಅಳು ಬರಲಿಲ್ಲ ಗೊತ್ತಿಲ್ಲ. ಅವತ್ತು ಐ ವೆಂಟ್ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡೆ, ಅಮ್ಮನ ಕಟ್ಕೊಂಡು ಕೂತ್ಕೊಂಡಿದ್ದೆ ಅಷ್ಟೇ. ಅಪ್ಪನ ಬೆಂಕಿ ಇಡೋವಾಗ ಮಾತ್ರ ನಾನು ಪ್ರಾಬ್ಲಿ ಐ ಬ್ರೋಕ್ ಡೌನ್ ಕಂಪ್ಲೀಟ್ಲಿ. ಲಾಸ್ಟ್ ಟೈಮ್ ಅದನ್ನ ಫರ್ನೇಸ್ ಒಳಗಡೆ ತಳ್ಳೋವಾಗ ಭಾಳ ಅತ್ತೆ, ಬಟ್ 5 minutes ಅಷ್ಟೇ. ಅದಾದಮೇಲೆ ತಿರ್ಗಾ ಅಗೇನ್ ಚೇತರಿಸ್ಕೊಂಡೆ, ಮನೆಗೆ ಬಂದೆ. ಮನೆಗೆ ಬಂದಾಗ ಈ ಹುಡುಗರು 5 ಜನನು ಬಾಗಿಲ ಹತ್ರ ನಿಂತಿದ್ರು. ನಾನು ಬಾಗಿಲು ಮುಂದೆನೇ ನಿಂತ್ಕೊಂಡು ಮಾತಾಡ್ಸ್ತಾ ಇದ್ದೀನಿ, ಏನು ಮಾಡೋದು ಪ್ರೋಗ್ರಾಮ್ ಬಗ್ಗೆ ಅಂತ ಕೇಳ್ದ ಅವನು ವಿಶ್ವ. ನಾನು ಹೇಳಿದೆ, ಅಮ್ಮ ಇಟ್ಸ್ ಇಂಪಾಸಿಬಲ್ ಟು ಪರ್ಫಾರ್ಮ್ ಟುಡೇ, ಮೇ ಬಿ ವಿ ಶುಡ್ ಕ್ಯಾನ್ಸಲ್ ಇಟ್, ಹೇಳ್ಬಿಡಿ, ಅರ್ಥ ಮಾಡ್ಕೋಬೋದೇನೋ ಅಂತ. ಅಮ್ಮ ಕೇಳಿಸ್ಕೊಂಡ್ರು ಅದನ್ನು. ಒಳಗಡೆ ಕರೆದ್ರು ಅಮ್ಮ, ಏನಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದೀಯ ನೀನು? ಇಲ್ಲ, ಈಗ ಹೇಗೆ ಹೋಗೋದು ಇವಾಗ ಅಂತ ನಾನು ಕೇಳಿದೆ. ಅಮ್ಮ ಇದ್ದವರು, ಅಪ್ಪ ಹೋಗಿದ್ದಾಯ್ತು, ಅಪ್ಪನ ಕ್ರಿಯೆನೂ ಮುಗ್ದಿದ್ದಾಯ್ತು, ಇನ್ನು ಜೀವನ ಮುಂದೆ ಏನಿದೆ ನೋಡ್ಬೇಕಲ್ಲ. ಎಲ್ಲರಿಗೂ ಪ್ರಾಮಿಸ್ ಮಾಡಿದ್ಯಾ ಪರ್ಫಾರ್ಮ್ ಮಾಡಬೇಕು ಅಂತ, ದುಡ್ಡು ತೊಗೊಂಡಿದ್ಯಾ, ಇನ್ನು ಜನನೂ ಕಾಯ್ತಿರ್ತಾರೆ ಪರ್ಫಾರ್ಮೆನ್ಸ್ಗೆ. ಈಗ ನೀನಿಲ್ಲ ಅದರಲ್ಲಿ ಯಾರನ್ನ ಪರ್ಫಾರ್ಮ್ ಮಾಡೋಕ್ಕೆ, ಇನ್ನೊಂದು ಬ್ಯಾಂಡ್ ಸಡನ್ಲಿ ಅರೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮ ಬ್ಯಾಂಡ್ ಮೊದಲನೇ ಪರ್ಫಾರ್ಮೆನ್ಸ್ ಅದು ಮೊದಲನೇ ಪರ್ಫಾರ್ಮೆನ್ಸ್ ನಮ್ಮದು. ಯು ಶುಡ್ ನಾಟ್ ಬ್ರೇಕ್ ದ ಕಮಿಟ್ಮೆಂಟ್, ಹಿಂಜರಿಬಾರ್ದು. ಕಮಿಟ್ ಮಾಡ್ಕೊಂಡ್ಮೇಲೆ ಅದನ್ನು ಕಂಪ್ಲೀಟ್ ಮಾಡ್ಬೇಕು ನೀನು ಅಂತಂದು ಅಮ್ಮನೇ ಕಳ್ಸಿದ್ರು. ಅವತ್ತು ಹೋಗಿ ಪರ್ಫಾರ್ಮ್ ಮಾಡಿ 2ನೇ ಸಾಂಗ್ಗೆ ಆಡಿಯನ್ಸ್ ವಾಸ್ ಫ್ಲೈಯಿಂಗ್. ಅವತ್ತು ಕಲ್ತಿದ್ದ ಪಾಠ ಈಸ್ ಟು ಕೀಪ್ ದ ಕಮಿಟ್ಮೆಂಟ್. ಸೋ ಮಚ್. ಇವತ್ತು ಎಷ್ಟೊಂದು ಸತಿ ಸ್ಟೇಜ್ಗಿಂತ ಹೋಗೋಕೆ ಮುಂಚೆ ನನಗೆ ಅವತ್ತು ಹುಷಾರಿಲ್ಲ, ಗಂಟ್ಲು ಕಟ್ಟೋಗಿರುತ್ತೆ, ಅಥವಾ ಇನ್ಫ್ಯಾಕ್ಟ್ ಅಸ್ಸಾಂನಲ್ಲಿ ಒಂದ್ಸತಿ ನಾವು ಟ್ರಾವೆಲ್ ಮಾಡ್ತಾ ಇರುವಾಗ ಆಕ್ಸಿಡೆಂಟ್ ಆಗಿ ನನಗೆ ಶೋಲ್ಡರ್ ಮುರಿತು, ರಿಬ್ ಕೇಜ್ ಮುರಿದೋಗಿತ್ತು, ತಲೆ ಕಟ್ಟಾಗಿತ್ತು. ಒಂದು ಗಾಡಿ ಸೋಮರ್ ಸಾಲ್ಟ್ ಮಾಡಿ ಅದು ಘಾಟ್ಸ್ ಏರಿಯಾ, ಅಲ್ಲಿಂದ ಬಿದ್ದುಬಿಟ್ಟಿತ್ತು ವೆಹಿಕಲ್ ಸೋಮರ್ ಸಾಲ್ಟ್ ಆಗಿ. ಸೊ ಅಂಥ ಕಂಡೀಷನಲ್ಲಿದ್ದರೂ ಸಂಜೆ ಹೋಗಿ ಬ್ಯಾಂಡೇಜ್ ಹಾಕೊಂಡೆ ಹೋಗಿ, ಹೆಂಗೋ ನನ್ನ ಮ್ಯಾನೇಜರ್ಸ್ ಎಲ್ಲ ನನ್ನನ್ನು ಸ್ಮಗಲ್ ಮಾಡಿ ಸ್ಟೇಜ್ ಮೇಲೆ ಹತ್ತಿಸಿ ಅವತ್ತು ವಿ ಪರ್ಫಾರ್ಮ್ ಫಾರ್ 1 hour. ರೈಟ್, ಈ ಕಡೆ ವೆರಿ ಇಂಟ್ರೆಸ್ಟಿಂಗ್. ಭರತನಾಟ್ಯಂ ಶುರು ಮಾಡಿದ್ರಿ, ಅಲ್ಲಿಂದ ಡೈವರ್ಟ್ ಆಯ್ತು, ಗಿಟಾರ್ ಕಡೆ ಬಂದ್ರಿ, ವೆಸ್ಟರ್ನ್ ಮ್ಯೂಸಿಕ್, ಎಕ್ಲಿಪ್ಸ್ ಅಂತ ಬ್ಯಾಂಡ್ ಮಾಡ್ತೀರಿ. ಇದರ ಮಧ್ಯೆ ಮೈಕ್ರೋಬಯಾಲಜಿ, ಸೈಂಟಿಸ್ಟ್, ಅದೇನು, ವಾಟ್ ಇಸ್ ದಟ್ ಸ್ಟೋರಿ? ಬಯಾಲಜಿ ಕಡೆ ಒಲವು ಜಾಸ್ತಿ.
ಇನ್ಫ್ಯಾಕ್ಟ್ ಸ್ಕೂಲ್ನಲ್ಲೂ ಪ್ರಾಕ್ಟಿಕಲ್ ರೆಕಾರ್ಡ್ಸ್ ಅಲ್ಲಿ ಚಿತ್ರ ಬರೆಯೋದು ಅದೆಲ್ಲ ಬಹಳ ತುಂಬಾ ಇಷ್ಟ, ತುಂಬಾ ಇಂಟ್ರೆಸ್ಟ್ ತಗೊಂಡು ಬರಿತಾ ಇದ್ದೆ ನಾನು. ಸೊ ಅವಾಗ ಮೈಕ್ರೋಬಯಾಲಜಿ ಯುವರಾಜಾಸ್ ಕಾಲೇಜ್ನಲ್ಲಿ ಅಪ್ಲೈ ಮಾಡಿದೆ. ಮೈಕ್ರೋಬಯಾಲಜಿ ಓದ್ಬಿಟ್ಟು ಎಲ್ಲಾರು ಕೆಲಸ ಮಾಡಿದ್ರ, ಎಲ್ಲಾರು ಸೇರ್ಕೊಂಡ್ರ? ನಾನು ಫಸ್ಟ್ ಮೊದಲಿಗೆ CFTR ಅಲ್ಲಿ ಒಂದು 2 ತಿಂಗಳಾಗಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡೆ. ಅದಾದ್ಮೇಲೆ ನನಗೆ ಅಷ್ಟೊತ್ತಿಗೆ ಗಿಟಾರ್ ಇದೇ ನನ್ನ ಜೀವನ ಅಂತ ಗೊತ್ತಾಗ ಸ್ವಲ್ಪ ಬಹಳನೇ ಹುಚ್ಚಿಡ್ದ ಒಂಥರ ಆಲ್ ದ ಟೈಮ್ ಅದೇ ಒಂದು ಅಬ್ಸೆಷನ್ ಆಗೋಗಿತ್ತು. ರೈಟ್. ಸೊ ಹಾಗಾಗಿ ಬೆಂಗಳೂರಿಗೆ ಹೋದ್ರೆ ಸ್ವಲ್ಪ ಆಪರ್ಚುನಿಟಿ ಸಿಗ್ಬೋದು ಜಾಸ್ತಿ ಅಂತ ಅಂದ್ಬಿಟ್ಟು ಇಲ್ಲಿ ಬೆಂಗಳೂರಿನಲ್ಲಿ ಅಲ್ ಅಮೀನ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಕ್ಕೆ ಶುರು ಮಾಡಿದೆ. ಸ್ಟೂಡೆಂಟ್ಸ್ ಎಲ್ಲ ಕಾರು ಮತ್ತೆ ಬೈಕಲ್ಲಿ ಬರೋರು, ಲೆಕ್ಚರರ್ ಮಾತ್ರ ಸೈಕಲಲ್ಲಿ ಬರ್ತಾ ಇದ್ರು. ತಿಂಗಳಿಗೆ 600 ರೂಪಾಯಿ ಸಂಬಳ ಅವಾಗ ನನಗೆ. 600 ರೂಪಾಯಿ? 600 ರೂಪಾಯಿ ಸಂಬಳ. ಬೆಂಗಳೂರು ಬಂದಾಗ ಎಲ್ಲಿ ಉಳ್ಕೊಂಡಿದ್ರಿ ಅಂತ ಹೇಳಿದ್ರಿ? ಯಾರು ನೋಡ್ಕೊಳ್ತಾ ಇದ್ರು? ಅಮ್ಮನ್ ಬಿಟ್ಟು ಬಂದಿದ್ದೀರಿ ನೀವು ಇಲ್ಲಿ? ಬಾನಸವಾಡಿ ರಿಂಗ್ ರೋಡ್ ಆಚೆಗೆ ಒಂದು ಬ್ಯಾಂಕ್ ಅವೆನ್ಯೂ ಅಂತ ಒಂದು ಜಾಗ, ಅಲ್ಲಿ ಒಂದು ಮನೆ ಸಿಕ್ತು. ಅಲ್ಲಿ ಈ ಸ್ಟೋರಿಗಿಂತ ಸ್ವಲ್ಪ ಹಟ್ಟಿಗೆ ಒಂದು ಲೈನ್ ಹೇಳ್ಬೇಕು ಅಂದ್ರೆ, ಇವತ್ತು ನಾನು ಕೂತ್ಕೊಂಡು ನನ್ನ ಬಗ್ಗೆ ನಾನು ಒಂದು ಪುಸ್ತಕ ಬರಿಬೇಕು ಅಂತ ಇದ್ರೆ ಅದರಲ್ಲಿ ನನ್ನ ಅಚೀವ್ಮೆಂಟ್ಸ್ ಆಗಲಿ ಅಥವಾ ನನ್ನ ಎಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಬದಲು ನನ್ನ ಲೈಫ್ನಲ್ಲಿ ಯಾರ್ಯಾರು ಬಂದು ನನ್ನ ಲೈಫ್ನ ಚೇಂಜ್ ಮಾಡಿದ್ರು ಅನ್ನೋದ್ರ ಬಗ್ಗೆ, ಪ್ರಾಬ್ಲಿ ಐ ಕಾಲ್ ಇಟ್ ಏಂಜಲ್ಸ್ ಆಫ್ ಮೈ ಲೈಫ್. ಎಸ್. ಅಂಥದ್ರಲ್ಲಿ ಒಬ್ರು ಇಂಪಾರ್ಟೆಂಟ್ ಏಂಜಲ್ ಅಂತಂದ್ರೆ ನಮ್ಮ ಮನೆ ಓನರ್ ಪದ್ಮಾ ಅಂತ, ಅವರ ಗಂಡ ಗೋವಿಂದ ಸ್ವಾಮಿ ಅಂತ. ಇವರಿಬ್ರು ಕೊಟ್ಟಿದ್ದು ಸಪೋರ್ಟ್ ಅವತ್ತಿನ ದಿವಸ. ಅವತ್ತು ನಾನು ಮನೆ ರೆಂಟ್ ಕೂಡ ಅವರು ಅವತ್ತಾಗ 3,000 ಅಂತ ಹೇಳಿದ್ದನ್ನು ಕಡಿಮೆ ಮಾಡಿ 2,000ಕ್ಕೆ ಮಾಡಿಕೊಟ್ಟು ಇವತ್ತಿಗೂ ಆ ಮನೆ ನಾನು ಇಟ್ಕೊಂಡೇ ಇದ್ದೀನಿ. ಅವ್ರ ಜೊತೆ ಹೆಂಗಾರು ಸಂಬಂಧ ಇರಲಿಲ್ಲ, ಆ ಮನೆಯಲ್ಲಿ ಇಲ್ಲ ನಾನು, ಬಟ್ ದೇ ಆರ್ ಸ್ಟಿಲ್ ಇನ್ ಟಚ್ ವಿತ್ ಮೀ. ಅಂಡ್ ಆ ಮನೆನ ನಾನು ಇನ್ನು ಯಾರಿಗೂ ಕೊಡ್ಬೇಡಿ, ನಾನೇ ಇರ್ಬೇಕು. ಆ ಮನೆ ನನ್ನ ಹೆಸರಲ್ಲೇ ಇರ್ಬಿಟ್ಟು ಇವತ್ತು ರೆಂಟ್ ಕೊಟ್ಕೊಂಡು ಆ ರೂಮು ಮನೆ ಹಂಗೆ ಇಟ್ಕೊಂಡಿದ್ದೀನಿ ನಾನು. ಸೊ ಅದು ನನಗೋಗಿ ಕಾರಲ್ಲಿ ಕಾಣಿಸ್ಬಿಟ್ಟು. ಸೊ ದಿಸ್ ಇಸ್ ಶ್ರೀಮತಿ ಪದ್ಮಾ ಹಾಗೂ ಗೋವಿಂದ ಸ್ವಾಮಿ. I want to show you photo. ಯಾ ಪ್ಲೀಸ್. ಅಯ್ಯೋ, ಪರ್ಸನಲ್ ಇಟ್ಕೊಂಡು ಓಡಾಡ್ತೀರಾ ಸರ್ ನೀವು? ಹೋಲ್ ಇನ್ ದ ಹೆಡ್ ಅಲ್ಲಿ ಪಂಚ್ ಅದು ಮಾಡ್ಬಿಡ್ಯಾರ ಅವರು. ಅದು ಅಗ್ರಿಮೆಂಟ್ ಇತ್ತಲ್ಲ, ಅದಕ್ಕೆ ಫೋಟೋ ಬೇಕಿತ್ತಲ್ಲ, ಅದನ್ನ ಮಾಡ್ಕೊಂಡು ಹಂಗೆ ಪಂಚ್ ಮಾಡಿ. I punched his face. You punched not his literally. face. ಇಲ್ಲ, ಲಿಟ್ರಲಿ ಪಂಚ್ ಮಾಡೋಂಥ ಕೆಲಸಗಳು ಬೇಜಾರು ಮಾಡ್ಕೊಂಡಿದ್ರು. ಅವ್ರು ಒಂದ್ ದಿವಸ ಪಾಪ ಏನು ಬೈಲಿಲ್ಲ. ಅವಾಗ ಬ್ಯಾಚುಲರ್ಸ್ಗೆ ಮನೆ ಯಾರು ಕೊಡ್ತಾರಿಲ್ಲ, ಕೊಡ್ತಾ ಇರಲಿಲ್ಲ. ಪಕ್ಕ ನಮಗೆ ಡಿಸ್ಕರೇಜ್ ಮಾಡ್ತಿದ್ರು. ಒಂದು ಭಯ ಆಯಿತು ನನಗೆ. ಬ್ಯಾಚುಲರ್, ಐ ವಾಸ್ ಹ್ಯಾವಿಂಗ್ 2 ಟೀನೇಜ್ ಡಾಟರ್ಸ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫಿಯರ್. ಹೌದು. ಪಕ್ಕದ ಮನೆನೂ 3 ಟೀನೇಜ್ ಗರ್ಲ್ಸ್. ಈ ಪಕ್ಕ 2 ಕಲೀಗ್ಸು, ಎಲ್ಲ ಗರ್ಲ್ಸ್ ಅರೌಂಡ್ ಮಿ. ಸರ್ ಹುಡುಕಿ ಮನೆ ಹುಡುಕಿದ್ರ ಸರ್ ನೀವು? ಹೌದು, ಏನ್ ಗೊತ್ತಿಲ್ಲ, ಅದು ನೋಡಿ ಹುಡುಕಿದ್ರ ಇಲ್ಲ. ಇವ್ರ ಮನೇಲಿ 2 ಅಂತೆ, ಪಕ್ಕದ ಮನೇಲಿ 3, ಆ ಕಡೆ 2. ಇವತ್ತು ಹಿಂತಿರುಗಿ ನೋಡಿದ್ರೆ ನಿಜವಾಗ್ಲೂ ಹುಡ್ಕೊಂಡೇ ಹೋಗಿದ್ದೀನಿ. ಯಾಕಂದ್ರೆ ಅವರಿಂದ ಆಗಿರುವಂತ ಅನುಕೂಲ ಇದೆಯಲ್ಲ, ಅದು ಪ್ರಾಬಬ್ಲಿ ಐ ಆಮ್ ರಿಯಲಿ ಬ್ಲೆಸ್ಡ್. ಯಾಕೆಂದ್ರೆ ಇವರ ಮನೆಯಲ್ಲಿ ಕೆಳಗಡೆ ಎಂಟೈರ್ ಬ್ಯಾಂಡ್ ವುಡ್ ಪ್ರಾಕ್ಟೀಸ್ ಎವ್ರಿ ಡೇ. ಅದೇನು ಸೌಂಡ್ ಪ್ರೂಫಿಂಗ್ ಇಲ್ಲ, ಏನಿಲ್ಲ, ಜೋರಾಗಿ ಡ್ರಮ್ಸು, ಗಿಟಾರು, ಬೇಸ್ ಎಲ್ಲರ ಮನೇಲೂ ಬೈತಾರೆ. ಈ ತರ ಏನಾದ್ರು ಗಲಾಟೆ ಮಾಡಿದ್ರೆ ಅಥವಾ ಟೇಪ್ ರೆಕಾರ್ಡ್ರೆ ಸ್ವಲ್ಪ ಜಾಸ್ತಿ ಅಥವಾ ಟಿವಿ ಜಾಸ್ತಿ ಮಾಡಿದ್ರೆ ಬಂದು ಬೈತಾರೆ ಓನರು. ಇವ್ರು ಹೇಗೆ ಗೊತ್ತಾ, ಊಟ ಮಾಡಿದ್ರಪ್ಪ ಮಕ್ಕಳ ಅಂದ್ಬಿಟ್ಟು ಅಡ್ಗೆ ಮಾಡಿ ಬಂದ್ಬಿಟ್ಟು ತಂದ್ಕೊಡೋರು ಪಾತ್ರೆನಲ್ಲಿ ನನಗೆ.